ಯೋಜನೆಯನ್ನ ಜಾರಿಗೆ ತಂದು ರಾಜ್ಯ ಸರ್ಕಾರ ಕೋಟ್ಯಾಂತರ ಮಹಿಳೆಯರ ಮುಖದಲ್ಲಿ ಮಂದಹಾಸ ಮೂಡಿಸಿತ್ತು. ಆದರೆ ಈ ಯೋಜನೆಯ ದುಡ್ಡು ಸತ್ತವರಿಗೂ ಹೋಗ್ತಿದೆ ಅನ್ನೋ ಆಘಾತಕಾರಿ ಸತ್ಯ ಈಗ ಬಯಲಾಗಿದೆ. ಕೋಟ್ಯಾಂತರ ರೂಪಾಯಿ ಸರ್ಕಾರದ ಹಣ ಮೃತರ ಅಕೌಂಟ್ ಸೇರ್ತಿದೆ. ಅಷ್ಟಕ್ಕೂ ಏನಿದು ಗೃಹಲಕ್ಷ್ಮಿ ಗೋಲ್ಮಾಲ್ ಅಂತೀರಾ? ಅದನ್ನ ತಡೆಯೋದಕ್ಕೆ ರಾಜ್ಯ ಸರ್ಕಾರ ಈಗ ಹೊಸ ಅಸ್ತ್ರ ಪ್ರಯೋಗಿಸೋದಕ್ಕೆ ಸಿದ್ಧವಾಗಿದೆಯಾ? ಆ ಅಸ್ತ್ರ ಪ್ರಯೋಗಿಸಿದ್ರೆ 1.30 ಕೋಟಿ ಗೃಹಲಕ್ಷ್ಮಿಯರಿಗೆ ಕಾದಿದೆಯಾ ಬಿಗ್ ಶಾಕ್? ಗೃಹಲಕ್ಷ್ಮಿಯರೇ ಗಮನಿಸಿ, ಈ ಸ್ಟೋರಿ ಫುಲ್ ನೋಡಿ. ಗೃಹಲಕ್ಷ್ಮಿಯಲ್ಲಿ ಗೋಲ್ಮಾಲ್, ಸತ್ತವರ ಹೆಸರಲ್ಲೂ ಹಣ ಲೂಟಿ. ನಕಲಿ ಖಾತೆಗಳಿಗೆ ಬೀಳುತ್ತಾ ಬ್ರೇಕ್, ಸರ್ಕಾರದ ಖಜಾನೆಗೆ ಕನ್ನ ಹಾಕಿದ್ಯಾರು? ಅಕ್ರಮಕ್ಕೆ ಬ್ರೇಕ್ ಹಾಕಲು ಸರ್ಕಾರದಿಂದ ಬ್ರಹ್ಮಾಸ್ತ್ರ ಪ್ರಯೋಗ ಫಿಕ್ಸ್. ರಾಜ್ಯ ಸರ್ಕಾರ ಜಾರಿಗೆ ತಂದಿರುವ ಮಹತ್ವಾಕಾಂಕ್ಷಿಯ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಅತಿದೊಡ್ಡ ಗೋಲ್ಮಾಲ್ ಆಗಿದೆ ಅನ್ನೋದು ಗೊತ್ತಾಗ್ತಿದೆ. ಬಡವರ ಕಲ್ಯಾಣಕ್ಕಾಗಿ, ಮಹಿಳೆಯರ ಆರ್ಥಿಕ ಸಬಲೀಕರಣಕ್ಕಾಗಿ ಜಾರಿಗೆ ತಂದ ಈ ಯೋಜನೆಯಲ್ಲಿ ನೈಜ ಫಲಾನುಭವಿಗಳಿಗಿಂತ ನಕಲಿ ಫಲಾನುಭವಿಗಳೇ ಹೆಚ್ಚಾಗಿ ಸೇರಿಕೊಂಡು ಸರ್ಕಾರದ ಬೊಕ್ಕಸಕ್ಕೆ ಕೋಟ್ಯಾಂತರ ರೂಪಾಯಿ ಕನ್ನ ಹಾಕುತ್ತಿದ್ದಾರೆ ಅನ್ನೋ ಆಘಾತಕಾರಿ ವಿಚಾರ ಜಗಜ್ಜಾಹೀರಾಗಿದೆ. ಯಾರು ಬದುಕಿದ್ದಾರೋ ಯಾರು ಸತ್ತಿದ್ದಾರೋ ಅನ್ನೋದರ ಪರಿವೆಯೇ ಇಲ್ಲದೆ ಸತ್ತವರ ಹೆಸರಲ್ಲೂ ಪ್ರತಿ ತಿಂಗಳು ಖಾತೆಗೆ 2,000 ರೂಪಾಯಿ ಹಣ ಜಮೆಯಾಗುತ್ತಿರುವ ಸತ್ಯವೂ ಬಟಬಯಲಾಗಿದೆ. ಸರ್ಕಾರದ ಕಣ್ಣಿಗೆ ಮಣ್ಣೆರಚಿ ಅಧಿಕಾರಿಗಳ ಕಣ್ತಪ್ಪಿಸಿ ಈ ರೀತಿ ಹಣ ಲಪಟಾಯಿಸುತ್ತಿರುವ ವಂಚಕರ ಜಾಲವನ್ನ ಭೇದಿಸಲು ಈಗ ಖುದ್ದು ಸರ್ಕಾರವೇ ಅಖಾಡಕ್ಕೆ ಇಳಿದಿದೆ. $68,776 ಮೃತರ ಖಾತೆಗಳು ಲೂಟಿಯಾಯಿತು ಸರ್ಕಾರದ ದುಡ್ಡು. ಗೃಹಲಕ್ಷ್ಮಿ ಯೋಜನೆಯ ಅಸಲಿ ಬಣ್ಣ ಈಗ ನಿಧಾನವಾಗಿ ಬಯಲಾಗುತ್ತಿದೆ. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಅಧಿಕಾರಿಗಳು ನಡೆಸಿದ ತನಿಖೆಯಲ್ಲಿ ಎಲ್ಲ ಸತ್ಯವೂ ಬಯಲಾಗಿದೆ. ರಾಜ್ಯದಾದ್ಯಂತ ಬರೋಬ್ಬರಿ 68,776 ಮೃತ ಮಹಿಳೆಯರ ಖಾತೆಗೆ ಪ್ರತಿ ತಿಂಗಳು 2,000 ರೂಪಾಯಿ ಗೃಹಲಕ್ಷ್ಮಿ ಹಣ ಜಮೆಯಾಗುತ್ತಿರುವುದು ಪತ್ತೆಯಾಗಿದೆ. ಮೃತಪಟ್ಟವರ ಬ್ಯಾಂಕ್ ಅಕೌಂಟ್ಗಳು ಇನ್ನೂ ಆಕ್ಟಿವ್ ಆಗಿದ್ದು ಆ ಹಣವನ್ನ ಅವರ ಕುಟುಂಬಸ್ಥರು ಅಥವಾ ಬೇರೆ ಯಾರೋ ಡ್ರಾ ಮಾಡಿಕೊಳ್ತಿದ್ದಾರೆ ಅನ್ನೋ ಸತ್ಯಗಳು ಹೊರಬಿದ್ದಿವೆ. ತಂತ್ರಜ್ಞಾನ ಇಷ್ಟು ಮುಂದುವರೆದಿದ್ದರೂ ಜೀವಂತ ಇಲ್ಲದವರನ್ನ ಪತ್ತೆ ಹಚ್ಚುವಲ್ಲಿ ಸರ್ಕಾರ ಮತ್ತು ಇಲಾಖೆ ಸಂಪೂರ್ಣವಾಗಿ ವಿಫಲವಾಗಿದೆ ಅನ್ನೋದಕ್ಕೆ ಈ ಅಂಕಿ ಅಂಶಗಳೇ ಸಾಕ್ಷಿಯಾಗಿವೆ. ಇನ್ನು ಈಗ ಬಯಲಾಗಿರೋ ಮಾಹಿತಿ ಪ್ರಕಾರ 68,776 ಮೃತರ ಖಾತೆಗಳು ಪತ್ತೆಯಾಗಿದ್ದು ಆ ಎಲ್ಲ ಮೃತರ ಖಾತೆಗಳಿಗೂ ಪ್ರತಿ ತಿಂಗಳು 2,000 ಜಮೆ ಆಗಿದೆ ಅನ್ನೋದು ಗೊತ್ತಾಗಿದೆ. ಇಷ್ಟೇ ಅಲ್ಲ, ಅಧಿಕಾರಿಗಳ ಕಣ್ತಪ್ಪಿಸಿ ವಂಚನೆ ನಡೆದಿದ್ದು ಹೇಗೆ ಅನ್ನೋದು ಈಗ ಪ್ರಶ್ನೆಯಾಗಿ ಕಾಡ್ತದೆ. ಮೃತರ ಸಂಬಂಧಿಕರೇ ಗೃಹಲಕ್ಷ್ಮಿ ಹಣ ಡ್ರಾ ಮಾಡಿರೋ ಅನುಮಾನವೇ ದಟ್ಟವಾಗಿದೆ. ಇನ್ನು ತನಿಖೆಯಲ್ಲಿ ಬಯಲಾದ ಸತ್ಯವೇನು ಗೊತ್ತಾ? ಮಾಹಿತಿಯ ಪ್ರಕಾರ ಮೃತರ ಖಾತೆಗೆ ಒಟ್ಟು 79.75 ಕೋಟಿ ರೂಪಾಯಿ ಪಾವತಿಯಾಗಿದೆ ಅನ್ನೋ ಶಾಕಿಂಗ್ ವಿಚಾರ ಹೊರಬಿದ್ದಿದೆ. ಇದು ಜನಸಾಮಾನ್ಯರು ಕಟ್ಟುವ ಟ್ಯಾಕ್ಸ್ ಹಣ, ಬಡವರ ಅಭಿವೃದ್ಧಿಗೆ ಬಳಕೆಯಾಗಬೇಕಿದ್ದ ಹಣ. ಆದರೆ ಈ ವ್ಯವಸ್ಥೆಯ ಲೋಪದಿಂದಾಗಿ 79 ಕೋಟಿ ರೂಪಾಯಿಗೂ ಹೆಚ್ಚು ಮೊತ್ತ ಅನರ್ಹರ ಪಾಲಾಗಿದೆ. ಇದೆಲ್ಲ ಸರ್ಕಾರದ ಗಮನಕ್ಕೆ ಬಂದಿದ್ದೇ ತಡ. ಅನರ್ಹರ ವಿರುದ್ಧ ಬ್ರಹ್ಮಾಸ್ತ್ರಕ್ಕೆ ಮುಂದಾಗಿದೆ ರಾಜ್ಯ ಸರ್ಕಾರ. ಯಾರ್ಯಾರ ಖಾತೆಗೆ ಗೃಹಲಕ್ಷ್ಮಿ ಹಣ ಹೋಗ್ತಿದೆಯೋ ಅವೆಲ್ಲವನ್ನೂ ಜಾಲಾಡುವುದಕ್ಕೆ ಮುಂದಾಗಿದೆ ರಾಜ್ಯ ಸರ್ಕಾರ. ಸುಮಾರು 100 ಕೋಟಿ ರೂಪಾಯಿ ಯಾರು ಗ್ಯಾರಂಟಿ ತೆಗೆದುಕೊಳ್ತಾ ಇದ್ರು ಅವರು ಎಲ್ಲ ತೀರ್ಕೊಂಡಿದ್ದಾರೆ. ಆ ತೀರ್ಕೊಂಡಿದ್ದಂಥ ಸಂದರ್ಭದಲ್ಲಿ ಆ ದುಡ್ಡು ಬೇರೆಯವ್ರಿಗೆ ಹೋಗಿ ಮಿಸ್ಯೂಸ್ ಆಗ್ತಾ ಇದೆ. ಅದು ದಾಖಲೆ ಬಂದಿದೆ. ಎರಡನೇದು, ಆ ಟೈಮಲ್ಲಿ ನಾವು ಚೆಕ್ ಮಾಡೋದು ಆ ಟೆಲಿಫೋನ್ ನಂಬರ್ಸ್ ಎಲ್ಲ ಯಾರ್ಯಾರೋ ಕೊಟ್ಬಿಟ್ಟಿದ್ದಾರೆ. ಸೊ ನಮಗೆ ಸರಿಯಾದ ಫಲಾನುಭವಿಗಳಿಗೆ ತಲುಪಿದ್ಯಾ, ತಲುಪ್ತಾ ಇಲ್ವಾ ಅನ್ನೋದು ಕೂಡ ನಮಗೆ ಮುಖ್ಯವಾದಂತ ವಿಚಾರ. ಈ ವಿಚಾರದಲ್ಲಿ ನಾವು ಅದನ್ನ ಮತ್ತೆ ಅವರಿಗೆ ನಿಮ್ಮ ದಾಖಲೆಗಳನ್ನ ಸರಿಯಾದ ರೀತಿಯಲ್ಲಿ ಕೊಡಿ ಅಂತ ಕೇಳಲಿಕ್ಕೆ ಈಗಾಗಲೇ ಚರ್ಚೆ ಅನೇಕ ಸಲಹೆಗಳು ಬಂದಿದೆ.
1.30 ಕೋಟಿ ಗೃಹಲಕ್ಷ್ಮಿಯರ ಖಾತೆ ಮೇಲೆ ಸರ್ಕಾರದ ಕಣ್ಣು. ಅಂದಹಾಗೆ 68,000 ಮೃತರ ಖಾತೆಗಳಿಗೆ ಒಟ್ಟು 79 ಕೋಟಿಗೂ ಹೆಚ್ಚು ಹಣ ವರ್ಗಾವಣೆಯಾಗಿದೆ. ಇದು ತನಿಖೆಯಿಂದ ಬಯಲಾಗಿದೆ. ಸರ್ಕಾರದ ದುಡ್ಡು ಈ ಪರಿಯಾಗಿ ಪೋಲಾಗ್ತಾ ಇರುವುದನ್ನ ನೋಡಿದ ಸರ್ಕಾರ ಗೃಹಲಕ್ಷ್ಮಿಯರ ಖಾತೆಗಳ ಮೇಲೆ ಕಣ್ಣಿಟ್ಟಿದೆ. ಯಾರ್ಯಾರ ಖಾತೆಗೆ ದುಡ್ಡು ಹೋಗ್ತಿದೆ, ಅವರು ಬದುಕಿದ್ದಾರಾ ಇಲ್ವಾ ಅನ್ನೋದನ್ನ ಪತ್ತೆ ಹಚ್ಚೋ ಕಾರ್ಯ ಮಾಡ್ತಿದೆ. ಇಷ್ಟೇ ಅಲ್ಲ, ಇನ್ಮುಂದೆ ಬದುಕಿದ್ದವರಿಗೆ ಮಾತ್ರವೇ ದುಡ್ಡು ಹೋಗೋ ಥರದಲ್ಲಿ ಮಾಸ್ಟರ್ ಪ್ಲಾನ್ ರೂಪಿಸಲಾಗ್ತಿದೆ. ಇನ್ಮುಂದೆ ಬದುಕಿದ್ದವರಿಗೆ ಮಾತ್ರ ಗೃಹಲಕ್ಷ್ಮಿ ಒಲೆಯೋ ಥರ ಪ್ಲಾನ್ ಮಾಡಿದ್ದಾರೆ. ಅದಕ್ಕಾಗಿ ಮಹಾ ರಣತಂತ್ರವನ್ನ ಪ್ರಯೋಗಿಸುತ್ತಿದೆ ಸರ್ಕಾರ. ಹೀಗಾಗಿ 1.30 ಕೋಟಿ ಗೃಹಲಕ್ಷ್ಮಿಯರಿಗೆ ಈಗ ಢವಢವ ಶುರುವಾಗಿದೆ. ಬೆಂಗಳೂರಲ್ಲಿ ಭಾರೀ ಅಕ್ರಮ, 12,719 ಮಹಿಳೆಯರಿಗೆ ಕೊಕ್. ಇನ್ನು ಒಂದಷ್ಟು ಮಾಹಿತಿ ಪ್ರಕಾರ ರಾಜ್ಯ ರಾಜಧಾನಿ ಬೆಂಗಳೂರಲ್ಲೇ ಗೃಹಲಕ್ಷ್ಮಿ ಯೋಜನೆಯ ಅತಿದೊಡ್ಡ ಗೋಲ್ಮಾಲ್ ನಡೆದಿದೆ ಅಂತ ಹೇಳಲಾಗ್ತಿದೆ. ಕೇವಲ ಬೆಂಗಳೂರು ದಕ್ಷಿಣ ಜಿಲ್ಲೆಯೊಂದರಲ್ಲೇ ಬರೋಬ್ಬರಿ 12,719 ಗೃಹಲಕ್ಷ್ಮಿಯರನ್ನ ಯೋಜನೆಯಿಂದ ಹೊರಹಾಕಲಾಗಿದೆ. ಇದರಲ್ಲಿ 6,624 ಮೃತ ಫಲಾನುಭವಿಗಳು ಪತ್ತೆಯಾಗಿದ್ದಾರೆ ಅನ್ನೋದು ಮತ್ತಷ್ಟು ಆಘಾತಕಾರಿ ವಿಚಾರ. ಸ್ಮಾರ್ಟ್ ಸಿಟಿಯ ಜನರೇ ಈ ರೀತಿ ಸರ್ಕಾರದ ಯೋಜನೆಯನ್ನ ದುರ್ಬಳಕೆ ಮಾಡಿಕೊಳ್ಳುತ್ತಿದ್ದಾರೆ ಅಂದ್ರೆ ಇನ್ನು ಹಳ್ಳಿಗಳ ಕಥೆ ಏನಾಗಿರಬಹುದು ಅಂತ ಊಹಿಸಲು ಸಾಧ್ಯವಿಲ್ಲ. ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಅಧಿಕಾರಿಗಳು ನಡೆಸಿದ ಜಂಟಿ ಪರಿಶೀಲನೆಯಲ್ಲಿ ಈ ಅಕ್ರಮ ಬಯಲಾಗಿದೆ. ಸಿಎಂ ತವರಲ್ಲೂ ಗೃಹಲಕ್ಷ್ಮಿಗೆ ಕನ್ನ, ಕನಕಪುರದಲ್ಲಿ ನಕಲಿ ಲಕ್ಷ್ಮಿಯರು. ಇನ್ನು ನಕಲಿ ಫಲಾನುಭವಿಗಳ ಪಟ್ಟಿಯಲ್ಲಿ ಮುಖ್ಯಮಂತ್ರಿ ಕನಕಪುರ ಮೊದಲ ಸ್ಥಾನದಲ್ಲಿದೆ ಅನ್ನೋದು ಅಚ್ಚರಿಯ ವಿಷಯವಾಗಿದೆ. ಸಿಎಂ ಪ್ರತಿನಿಧಿಸುವ ಕನಕಪುರದಲ್ಲೇ 3,058 ಮೃತ ಫಲಾನುಭವಿಗಳು ಪತ್ತೆಯಾಗಿದ್ದಾರೆ. ಇದು ವಿಪಕ್ಷಗಳಿಗೆ ದೊಡ್ಡ ಅಸ್ತ್ರವಾಗಿ ಪರಿಣಮಿಸಿದೆ. ಹೀಗಾಗಿನೇ ಸಿಎಂ ಡಿಕೆ ಶಿವಕುಮಾರ್ ಇದೀಗ ಶುದ್ಧೀಕರಣಕ್ಕೆ ಮುಂದಾಗಿದ್ದಾರೆ. ಗೃಹಲಕ್ಷ್ಮಿ ಖಾತೆಗಳ ಮೇಲೆ ಕಣ್ಣಿಟ್ಟಿದ್ದು ಹೊಸದೊಂದು ಅಸ್ತ್ರ ಪ್ರಯೋಗಿಸುವುದಕ್ಕೆ ಮುಂದಾಗಿದ್ದಾರೆ. 2.12 ಲಕ್ಷ ಗೃಹಲಕ್ಷ್ಮಿಯರು ಗೃಹಲಕ್ಷ್ಮಿಯಿಂದ ಔಟ್ ಆಗ್ತಾರಾ? ಇನ್ನು ಬರೋಬ್ಬರಿ 1.08 ಲಕ್ಷ ಐಟಿ ಪಾವತಿದಾರರು ಹಾಗೂ 1.04 ಲಕ್ಷ ಜಿಎಸ್ಟಿ ಪಾವತಿದಾರರ ಹೆಸರನ್ನ ಫಲಾನುಭವಿಗಳ ಪಟ್ಟಿಯಿಂದ ಸಂಪೂರ್ಣವಾಗಿ ಡಿಲೀಟ್ ಮಾಡಲಾಗಿದೆ. ಅಂದರೆ ಒಟ್ಟಾರೆ 2.12 ಲಕ್ಷಕ್ಕೂ ಹೆಚ್ಚು ಶ್ರೀಮಂತ ಮಹಿಳೆಯರು ಈ ಯೋಜನೆಯ ದುರ್ಬಳಕೆ ಮಾಡಿಕೊಳ್ಳುತ್ತಿದ್ದರು ಅನ್ನೋದು ಸಾಬೀತಾಗಿದೆ. ಈ ಶ್ರೀಮಂತರು ಬಿಪಿಎಲ್ ಕಾರ್ಡ್ಗಳನ್ನು ಹೇಗೆ ಪಡೆದುಕೊಂಡರು ಅನ್ನೋದೇ ಈಗ ದೊಡ್ಡ ಪ್ರಶ್ನೆಯಾಗಿದೆ. ಆಹಾರ ಇಲಾಖೆಯ ಅಧಿಕಾರಿಗಳ ಶಾಮೀಲು ಇಲ್ಲದೆ ಇದು ಸಾಧ್ಯವಿಲ್ಲ ಅನ್ನೋದು ಮೇಲ್ನೋಟಕ್ಕೆ ಸ್ಪಷ್ಟವಾಗುತ್ತಿದೆ. ಯಾರೆಲ್ಲ ಆದಾಯ ತೆರಿಗೆ ಕಟ್ಟುತ್ತಿದ್ದಾರೋ, ಯಾರೆಲ್ಲ ಜಿಎಸ್ಟಿ ಕಟ್ಟುವಷ್ಟು ಸಬಲರಿದ್ದಾರೋ, ಯಾರೆಲ್ಲ ಆದಾಯ ಹೆಚ್ಚಾಗಿದೆಯೋ ಅವರೆಲ್ಲರನ್ನು ಗೃಹಲಕ್ಷ್ಮಿ ಫಲಾನುಭವಿಗಳ ಪಟ್ಟಿಯಿಂದ ಹೊರಗಿಡೋಕೆ ಬಲೆ ಹೆಣೆಯಲಾಗ್ತಿದೆ. ಮುನ್ನೂರ 5 ಮೃತರ ಖಾತೆಗಳಿಗೆ ಹೋಗಿದ್ದ 35.70 ಲಕ್ಷ ರೂಪಾಯಿ ರಿಕವರಿ ಆಗಿದ್ದೆಲ್ಲಿ? ಇನ್ನು ದಾವಣಗೆರೆ ಜಿಲ್ಲೆಯಲ್ಲೂ ಗೃಹಲಕ್ಷ್ಮಿ ಹಗರಣದ ಕರಾಳಮುಖ ಅನಾವರಣಗೊಂಡಿದೆ. ವಿಶೇಷ ತಪಾಸಣೆಯಲ್ಲಿ 305 ಮೃತ ಫಲಾನುಭವಿಗಳು ಪತ್ತೆಯಾಗಿದ್ದರು. ಈ ಮೃತರ ಖಾತೆಗಳಿಗೆ ಈವರೆಗೆ ಜಮೆಯಾಗಿದ್ದ ಸುಮಾರು 35.70 ಲಕ್ಷ ರೂಪಾಯಿ ಹಣವನ್ನು ಸರ್ಕಾರ ಯಶಸ್ವಿಯಾಗಿ ವಾಪಸ್ ಪಡೆದುಕೊಂಡಿದೆ. ಸರ್ಕಾರದ ಬೊಕ್ಕಸಕ್ಕೆ ಸೇರಿದ ಈ ಹಣವನ್ನು ರಿಕವರಿ ಮಾಡಿದ್ದು
ಹಾಸನದಲ್ಲೂ ಭಾರೀ ಬೇಟೆ, 6,698 ಮಹಿಳೆಯರು ಔಟ್. ಹಾಸನ ಜಿಲ್ಲೆಯಲ್ಲೂ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಭರ್ಜರಿ ಕಾರ್ಯಾಚರಣೆ ನಡೆಸಿದೆ. ನಿಯಮ ಉಲ್ಲಂಘನೆ ಮತ್ತು ದಾಖಲೆಗಳಲ್ಲಿನ ಭಾರೀ ವ್ಯತ್ಯಾಸದಿಂದಾಗಿ ಬರೋಬ್ಬರಿ 6,698 ಮಹಿಳೆಯರನ್ನ ಗೃಹಲಕ್ಷ್ಮಿ ಯೋಜನೆಯಿಂದ ನಿರ್ದಾಕ್ಷಿಣ್ಯವಾಗಿ ಹೊರಗಿಡಲಾಗಿದೆ. ಕೆಲವರು ಒಂದೇ ಮನೆಯಲ್ಲಿ ಅತ್ತೆ ಸೊಸೆ ಇಬ್ಬರೂ ಹಣ ಪಡೆಯುತ್ತಿದ್ದಾರೆ, ಮತ್ತೆ ಕೆಲವರ ಬ್ಯಾಂಕ್ ಖಾತೆಗಳೇ ನಕಲಿಯಾಗಿದ್ದವು. ಇವೆಲ್ಲವನ್ನು ಕೂಲಂಕುಷವಾಗಿ ಪರಿಶೀಲಿಸಿದ ಅಧಿಕಾರಿಗಳು ಒಟ್ಟಾರೆ 6,698 ನಕಲಿ ಖಾತೆಗಳಿಗೆ ಬೀಗ ಜಡಿದಿದ್ದಾರೆ. ರಾಜ್ಯದ ಮೂಲೆ ಮೂಲೆಗಳಲ್ಲೂ ಈಗ ದಾಖಲೆಗಳ ವೆರಿಫಿಕೇಷನ್ ಕಾರ್ಯ ಶುರುವಾಗಿದ್ದು, ನಕಲಿ ಫಲಾನುಭವಿಗಳಿಗೆ ಟೆನ್ಷನ್ ಶುರುವಾಗಿದೆ. ಆಧಾರ್ ಸೀಡಿಂಗ್ ಇಲ್ಲ, ಆದರೂ ಬಂತು 2,000 ಹಣ. ಇನ್ನು ಅಚ್ಚರಿಯ ವಿಷಯ ಅಂದರೆ ಒಂದಷ್ಟು ಅಕೌಂಟ್ಗಳಿಗೆ ಆಧಾರ್ ಸೀಡಿಂಗ್ ಮಾಡಿರಲೇ ಇಲ್ಲ. ಆಧಾರ್ ಸೀಡಿಂಗ್ ಮಾಡದ 1,295 ಮಂದಿಗೂ ಗೃಹಲಕ್ಷ್ಮಿ ಸೌಲಭ್ಯ ಸಿಕ್ಕಿರುವುದು ಇಲಾಖೆಯ ಪರಿಶೀಲನೆಯಲ್ಲಿ ಬಯಲಾಗಿದೆ. ಆಧಾರ್ ಲಿಂಕ್ ಇಲ್ಲದೆ NPCI ಮ್ಯಾಪಿಂಗ್ ಆಗದೆ ನೇರ ನಗದು ವರ್ಗಾವಣೆ ಮೂಲಕ ಹಣ ಜಮೆಯಾಗಲು ಸಾಧ್ಯ ಹೇಗೆ ಅನ್ನೋದು ತಂತ್ರಜ್ಞಾನ ತಜ್ಞರನ್ನೇ ಬೆರಗುಗೊಳಿಸಿದೆ. ಇದು ಸಾಫ್ಟ್ವೇರ್ ದೋಷವೋ ಅಥವಾ ಅಧಿಕಾರಿಗಳ ಕೈವಾಡವೋ ಅನ್ನೋದು ತನಿಖೆ ಆಗಬೇಕಿದೆ. ಇನ್ನು ಗೃಹಲಕ್ಷ್ಮಿ ಯೋಜನೆಯ ಈ ಬೃಹತ್ ಗೋಲ್ಮಾಲ್ ಬಯಲಾಗಲು ಮುಖ್ಯ ಕಾರಣ ಅಂಗನವಾಡಿ ಕಾರ್ಯಕರ್ತೆಯರು. ಇಲಾಖೆಯ ಸೂಚನೆಯ ಮೇರೆಗೆ ಮನೆ ಮನೆಗೆ ತೆರಳಿ ಪ್ರತಿಯೊಬ್ಬ ಫಲಾನುಭವಿಯ ಜೀವಂತ ಪ್ರಮಾಣ ಮತ್ತು ದಾಖಲೆಗಳನ್ನು ಪರಿಶೀಲಿಸುವ ಹೊಣೆಯನ್ನ ಇವರೇ ಹೊತ್ತಿದ್ರು. ಅಂಗನವಾಡಿ ಕಾರ್ಯಕರ್ತೆಯರ ನಿರಂತರ ಮಾಹಿತಿ ಸಂಗ್ರಹ ಮತ್ತು ಗ್ರೌಂಡ್ ರಿಪೋರ್ಟ್ನಿಂದಲೇ ಗೃಹಲಕ್ಷ್ಮಿ ಯೋಜನೆಯ ಅಸಲಿ ಚಿತ್ರಣ ಹೊರಬಿದ್ದಿದೆ. ಬಜೆಟ್ನಲ್ಲಿ ಭಾರೀ ಅನುದಾನ, 28,608 ಕೋಟಿ ಮೀಸಲು. ನಕಲಿ ಫಲಾನುಭವಿಗಳ ಹಾವಳಿ ಇದ್ದರೂ ಮಹಿಳೆಯರಿಗೆ ಆರ್ಥಿಕ ಶಕ್ತಿಯಾಗಲು ಸರ್ಕಾರ ಕಟಿಬದ್ಧವಾಗಿ ಆಶ್ರಮಿಸುತ್ತಿದೆ. 2026-27ನೇ ಸಾಲಿನ ಬಜೆಟ್ನಲ್ಲಿ ಗೃಹಲಕ್ಷ್ಮಿ ಯೋಜನೆಗಾಗಿಯೇ ಬರೋಬ್ಬರಿ 28,608 ಕೋಟಿ ರೂಪಾಯಿಗಳನ್ನು ಮೀಸಲಿಡಲಾಗಿದೆ. ಇದು ಇಡೀ ಬಜೆಟ್ನ ಅತಿದೊಡ್ಡ ಪಾಲಾಗಿದೆ. ನಕಲಿ ಫಲಾನುಭವಿಗಳ ಹಾವಳಿ, ಲೋಪದೋಷಗಳ ನಡುವಲ್ಲೂ ಈ ಯೋಜನೆಯನ್ನು ಯಶಸ್ವಿಯಾಗಿ ಮುನ್ನಡೆಸಿಕೊಂಡು ಹೋಗುವ ಸವಾಲು ಈಗ ಸರ್ಕಾರದ ಮುಂದಿದೆ. ಎಷ್ಟೇ ಆರ್ಥಿಕ ಹೊರೆಯಾದರೂ ಈ ಪಂಚ ಗ್ಯಾರಂಟಿ ಯೋಜನೆಗಳನ್ನು ನಿಲ್ಲಿಸುವ ಪ್ರಶ್ನೆಯೇ ಇಲ್ಲ ಅಂತ ಹೇಳಿದ ರಾಜ್ಯ ಸರ್ಕಾರಕ್ಕೆ ಈಗ ನಕಲಿ ಫಲಾನುಭವಿಗಳದ್ದೇ ಟೆನ್ಷನ್ ಆಗಿದೆ. ಕೋಟ್ಯಂತರ ಗೃಹಲಕ್ಷ್ಮಿಯರಿಗೆ 57,300 ಕೋಟಿ ವಿತರಣೆ. ಇನ್ನು ಗೃಹಲಕ್ಷ್ಮಿ ಯೋಜನೆ ರಾಜ್ಯದ ಕೋಟ್ಯಾಂತರ ಮಹಿಳೆಯರ ಪಾಲಿಗೆ ನಿಜಕ್ಕೂ ವರದಾನವಾಗಿದೆ. ಈವರೆಗೆ ಒಟ್ಟು 1.24 ಕೋಟಿ ಅರ್ಹ ಫಲಾನುಭವಿಗಳಿಗೆ 57,300 ಕೋಟಿ ರೂಪಾಯಿಗಳ ಬೃಹತ್ ಆರ್ಥಿಕ ಸಹಾಯವನ್ನು ರಾಜ್ಯ ಸರ್ಕಾರ ವಿತರಿಸಿದೆ. ಪ್ರತಿ ತಿಂಗಳು 2,000 ರೂಪಾಯಿ ಗೃಹಲಕ್ಷ್ಮಿಯರ ಖಾತೆಗೆ ಜಮೆಯಾಗುತ್ತಿರುವುದರಿಂದ ಲಕ್ಷಾಂತರ ಬಡ ಕುಟುಂಬಗಳ ಯಜಮಾನಿಯರಿಗೆ ಸಹಾಯಕವಾಗಿದೆ. ಈ ಹಣದಿಂದಲೇ ಅದೆಷ್ಟೋ ಮಹಿಳೆಯರು ಮಕ್ಕಳಿಗೆ ಶಿಕ್ಷಣ, ಮನೆ ಖರ್ಚು, ಆಸ್ಪತ್ರೆ ಖರ್ಚುಗಳನ್ನು ನಿಭಾಯಿಸಲು ಸಾಧ್ಯವಾಗುತ್ತಿದೆ ಅಂತಿದ್ದಾರೆ. ಇಂಥ ಸದುದ್ದೇಶ ಯೋಜನೆಗೆ ನಕಲಿಗಳ ಕಾಟವೇ ಹೆಚ್ಚಾಗಿದೆ. $79 ಕೋಟಿ ದುಡ್ಡು ರಿಕವರಿ ಪ್ಲಾನ್ ಬ್ಯಾಂಕ್ಗಳ ಮೂಲಕ ವಸೂಲಿಯಾಗುತ್ತಾ? ಮುಂದಿನ ದಿನಗಳಲ್ಲಿ ಗೃಹಲಕ್ಷ್ಮಿಯರ ಖಾತೆಗಳ ದಾಖಲೆ ಮರುಪರಿಶೀಲನೆ. ಇನ್ನು ಅಕ್ರಮಗಳ ಸರಮಾಲೆಯೇ ಬಯಲಾಗುತ್ತಿದ್ದಂತೆ ಎಚ್ಚೆತ್ತುಕೊಂಡಿರುವ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಈಗ ಮೆಗಾ ಆಪರೇಷನ್ ಶುರು ಮಾಡಿದೆ. ಅಕ್ರಮ ತಡೆಯಲು ಗೃಹಲಕ್ಷ್ಮಿ ಫಲಾನುಭವಿಗಳ ಪಟ್ಟಿಯ ಮರುಪರಿಶೀಲನಾ ಕಾರ್ಯವನ್ನು ತೀವ್ರವಾಗಿ ಚುರುಕುಗೊಳಿಸಿದೆ. ಮನೆ ಮನೆಗೆ ಭೇಟಿ ನೀಡಿ ಆಧಾರ್ ಕಾರ್ಡ್, ರೇಷನ್ ಕಾರ್ಡ್, ಬ್ಯಾಂಕ್ ಪಾಸ್ಬುಕ್ ಮತ್ತು ಫಲಾನುಭವಿ ಜೀವಂತವಾಗಿರುವ ಬಗ್ಗೆ ಖುದ್ದಾಗಿ ವೆರಿಫಿಕೇಷನ್ ಮಾಡಲಾಗುತ್ತಿದೆ. ಯಾರದ್ದಾದರೂ ದಾಖಲೆಗಳಲ್ಲಿ ಸಣ್ಣ ವ್ಯತ್ಯಾಸ ಕಂಡುಬಂದರೂ ತಕ್ಷಣವೇ ಅವರ ಅಕೌಂಟಿಗೆ ಬೀಳುವ 2,000 ರೂಪಾಯಿ ಹಣವನ್ನು ರದ್ದು ಮಾಡೋ ಪ್ಲಾನ್ ಮಾಡಲಾಗಿದೆ. ಯಾವುದೇ ರಾಜಕೀಯ ಪ್ರಭಾವಕ್ಕೂ ಮಣಿಯದೆ ಕಟ್ಟುನಿಟ್ಟಾಗಿ ಈ ಪರಿಶೀಲನೆ ನಡೆಸುವಂತೆ ಅಧಿಕಾರಿಗಳಿಗೆ ಸಿಎಂ ಮತ್ತು ಸಚಿವರು ಖಡಕ್ ಸೂಚನೆ ಕೊಟ್ಟಿದ್ದಾರೆ. ಹೀಗಾಗಿ ನಕಲಿ ದಾಖಲೆ ಕೊಟ್ಟವರಿಗೆ ಈಗ ಟೆನ್ಷನ್ ಶುರುವಾಗಿದೆ.
ಗಂಡ ಟ್ಯಾಕ್ಸ್ ಕಟ್ಟಿದ್ರೂ ಪತ್ನಿಗೆ ಸಿಗಲ್ಲ ಗೃಹಲಕ್ಷ್ಮಿ. ಮೃತರ ಮಾಹಿತಿ ಮುಚ್ಚಿಟ್ಟರೆ ಜೈಲು, ಅಧಿಕಾರಿಗಳ ಖಡಕ್ ವಾರ್ನಿಂಗ್. ಇನ್ನು ಗೃಹಲಕ್ಷ್ಮಿ ಯೋಜನೆಗೆ ಸರ್ಕಾರ ಕಠಿಣ ನಿಯಮವನ್ನು ಜಾರಿಗೆ ತಂದಿದೆ. ಕೇವಲ ಮಹಿಳೆ ಮಾತ್ರವಲ್ಲ, ಆಕೆಯ ಪತಿ ಐಟಿ ಅಥವಾ ಜಿಎಸ್ಟಿ ಪಾವತಿದಾರರಾಗಿದ್ದರೂ ಕುಟುಂಬದ ಯಜಮಾನಿಗೆ ಇನ್ಮುಂದೆ ಗೃಹಲಕ್ಷ್ಮಿ ಹಣ ಸಿಗುವುದಿಲ್ಲ ಅಂತ ಸ್ಪಷ್ಟಪಡಿಸಿದೆ. ಇಷ್ಟೇ ಅಲ್ಲ, ಒಂದು ವೇಳೆ ಗೃಹಲಕ್ಷ್ಮಿ ಫಲಾನುಭವಿ ಮರಣ ಹೊಂದಿದರೆ ಆ ಮಾಹಿತಿಯನ್ನ ತಕ್ಷಣವೇ ಸಂಬಂಧಪಟ್ಟವರಿಗೆ ನೀಡಬೇಕು. ಒಂದು ವೇಳೆ ಮೃತರ ಮಾಹಿತಿ ನೀಡದೆ ಮುಚ್ಚಿಟ್ಟು ಹಣ ಪಡೆದರೆ ಅವರ ವಿರುದ್ಧ ಕ್ರಿಮಿನಲ್ ಮೊಕದ್ದಮೆ ದಾಖಲಿಸಿ ಕಾನೂನು ಕ್ರಮ ಕೈಗೊಳ್ಳಲು ಪ್ಲಾನ್ ಮಾಡಲಾಗಿದೆ. ಹೀಗಾಗಿ ಈಗ ನಕಲಿಗಳಿಗೆ ಜೈಲು ಶಿಕ್ಷೆಯ ಆತಂಕ ಶುರುವಾಗಿದೆ. ಗೃಹಲಕ್ಷ್ಮಿಯರಿಗೆ ಬಯೋಮೆಟ್ರಿಕ್ ಕಡ್ಡಾಯ. ಸ್ಕ್ಯಾನ್ ಮಾಡಿದ್ರೆ ಮಾತ್ರ ಇನ್ಮುಂದೆ ದುಡ್ಡು ಬರುತ್ತಾ? ಸರ್ಕಾರದ ಮಾಸ್ಟರ್ ಸ್ಟ್ರೋಕ್, ನಕಲಿ ಫಲಾನುಭವಿಗಳಿಗೆ ನಡುಕ. ಎಸ್, ಗೃಹಲಕ್ಷ್ಮಿ ಯೋಜನೆಯಲ್ಲಿ ಅಕ್ರಮಗಳು ಪತ್ತೆಯಾಗಿದ್ದರಿಂದ ರಾಜ್ಯ ಸರ್ಕಾರ ಈಗ ಭಾರೀ ಬದಲಾವಣೆಗೆ ಮುಂದಾಗಿದೆ. ನಕಲಿ ಫಲಾನುಭವಿಗಳಿಗೆ ಮತ್ತು ಲೂಟಿಕೋರರಿಗೆ ಶಾಶ್ವತವಾಗಿ ಕಡಿವಾಣ ಹಾಕಲು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಈಗ ಒನ್ ಟೈಮ್ ಬಯೋಮೆಟ್ರಿಕ್ ಸಿಸ್ಟಮ್ ಅನ್ನು ಕಡ್ಡಾಯಗೊಳಿಸಿದೆ. ಅಂದರೆ ಈವರೆಗೆ ಅರ್ಜಿ ಹಾಕಿ ಸುಮ್ಮನೆ ಕೂತಿದ್ರೆ ಖಾತೆಗೆ ಹಣ ಬಂದು ಬೀಳುತ್ತಿತ್ತು. ಆದರೆ ಇನ್ಮುಂದೆ ಹಾಗಾಗಲ್ಲ. ಪ್ರತಿಯೊಬ್ಬ ನೈಜ ಫಲಾನುಭವಿ ಒಮ್ಮೆಯಾದರೂ ತಮ್ಮ ಬಯೋಮೆಟ್ರಿಕ್ ನೀಡಿ ತಾವು ಜೀವಂತವಾಗಿದ್ದೇವೆ, ತಾವೇ ನೈಜ ಫಲಾನುಭವಿ ಅನ್ನೋದನ್ನು ಸಾಬೀತುಪಡಿಸಬೇಕಿದೆ. ಯಾರು ಈ KYC ಮಾಡಿಸುವುದಿಲ್ಲವೋ ಅವರನ್ನ ನಕಲಿ ಅಥವಾ ಮೃತರು ಅಂತ ಪರಿಗಣಿಸಿ ತಕ್ಷಣವೇ ಯೋಜನೆಯಿಂದ ಕೈಬಿಡಲಾಗುತ್ತೆ. ಇದು ನಕಲಿಗಳಿಗೆ ಸಿಡಿಲಿನ ಆಘಾತ ನೀಡಿದೆ. ಇನ್ನು ಗೃಹಲಕ್ಷ್ಮಿ ಹಣವನ್ನ ಪಡಿಬೇಕು ಅಂದ್ರೆ ಬಯೋಮೆಟ್ರಿಕ್ ಕಡ್ಡಾಯವಾಗಿದೆ. ಮಹಿಳೆಯರು ಬೆರಳಚ್ಚು ನೀಡಿದರೆ ಮಾತ್ರ ಹಣ ಖಾತೆಗೆ ಬಂದುಬಿಡುತ್ತೆ. KYC ಮಾಡದಿದ್ದರೆ ಖಾತೆ ರದ್ದಾಗುತ್ತೆ, ಹಣ ಬರೋದು ಬಂದಾಗುತ್ತೆ. ಇದರಿಂದಾಗಿ ನಕಲಿಗಳಿಗೆ ಬ್ರೇಕ್ ಹಾಕಲು ಪ್ಲಾನ್ ಆಗಿದೆ. ಸತ್ತವರ ಹೆಸರಲ್ಲಿ ಲೂಟಿ ಮಾಡ್ತಿರೋರಿಗೂ ಇದು ಕಂಟಕಪ್ರಾಯವಾಗಿದೆ. ಇನ್ನು ಬಯೋಮೆಟ್ರಿಕ್ ಮತ್ತು ಇತರೆ ದಾಖಲೆಗಳಿಂದ ಡೇಟಾ ವೆರಿಫೈ ಮಾಡಿಸಬೇಕಿದೆ. ಹೀಗೆ ಮಾಡಿದಾಗ ಮಾತ್ರ ಗೃಹಲಕ್ಷ್ಮಿಯರಿಗೆ ಹಣ ಬರುತ್ತೆ. ಆದ್ರೀಗ APL ಕಾರ್ಡ್ದಾರರಿಗೆ ಟೆನ್ಷನ್ ಶುರುವಾಗಿದೆ. ಯಾಕಂದ್ರೆ APL ಕಾರ್ಡ್ದಾರರ ಆದಾಯ ಪರಿಶೀಲನೆಗೂ ತೀವ್ರಗೊಂಡಿದೆ. ಇಲಾಖೆ ಈಗಾಗಲೇ ಸುಮಾರು 2 ಲಕ್ಷಕ್ಕೂ ಅಧಿಕ ಕಾರ್ಡ್ಗಳನ್ನು BPLನಿಂದ APLಗೆ ವರ್ಗಾವಣೆ ಮಾಡಿದೆ. ಇವರಲ್ಲಿ ಬಹುತೇಕರು ಆದಾಯ ತೆರಿಗೆ ಪಾವತಿಸುತ್ತಿರುವುದು ಪತ್ತೆಯಾಗಿದೆ. ಇಂತಹ ಕಾರ್ಡ್ಗಳನ್ನು ರದ್ದುಪಡಿಸಲಾಗುತ್ತಿದೆ. ಹೀಗಾಗಿ ಟ್ಯಾಕ್ಸ್ ಕಟ್ಟುವ APL ಕಾರ್ಡ್ದಾರರಿಗೆ ಗೃಹಲಕ್ಷ್ಮಿ ಯೋಜನೆ ರದ್ದಾಗುವ ಭೀತಿ ಎದುರಾಗಿದೆ. ಇನ್ನು ದಾಖಲೆಗಳ ಪರಿಶೀಲನೆ ವೇಳೆ ಆಧಾರ್ ಕಾರ್ಡ್, ರೇಷನ್ ಕಾರ್ಡ್ ಮ್ಯಾಚಿಂಗ್ ಆಗಬೇಕಿದೆ. ಹೆಸರು, ಜನ್ಮ ದಿನಾಂಕ ಎರಡರಲ್ಲೂ ಒಂದೇ ಇರಬೇಕು. ವ್ಯತ್ಯಾಸ ಇದ್ದರೂ ವೆರಿಫಿಕೇಶನ್ ಆಗುವುದಿಲ್ಲ. ಇಷ್ಟೇ ಅಲ್ಲ, APL ಕಾರ್ಡ್ದಾರರ ಆದಾಯ ಹೆಚ್ಚಾಗಿದ್ರೆ ಅವರಿಗೂ ಗೃಹಲಕ್ಷ್ಮಿ ಸಿಗೋದಿಲ್ಲ. ಹೀಗಾಗಿ APL ಇದ್ದವರಿಗೆ ಬಿಗ್ ಟೆನ್ಷನ್ ಶುರುವಾಗಿದೆ. ಇನ್ನು ಯಾರೆಲ್ಲ ಇನ್ಕಮ್ ಟ್ಯಾಕ್ಸ್ ಮತ್ತು GST ಕಟ್ತಾರೋ ಅವರ ಕಾರ್ಡ್ ರದ್ದಾಗಲಿದೆ. ಇದರ ಜೊತೆಗೆ ದಾಖಲೆಗಳು ಸರಿ ಇಲ್ಲ ಅಂದ್ರೂ ಅರ್ಜಿ ರಿಜೆಕ್ಟ್ ಆಗಲಿದೆ. ಹೀಗಾಗಿ ಸರಿಯಾದ ದಾಖಲೆಗಳನ್ನು ರೆಡಿ ಮಾಡಿಕೊಂಡು ವೆರಿಫಿಕೇಶನ್ ಮಾಡಿಸಿಕೊಂಡಾಗ ಮಾತ್ರವೇ ಗೃಹಲಕ್ಷ್ಮಿ ನಿಮ್ಮ ಖಾತೆಗೆ ಬರಲಿದ್ದಾಳೆ. ಗೃಹ ಜ್ಯೋತಿಗೂ ಬೀಳುತ್ತಾ ಕೊಕ್ಕೆ, ಏನಿದು ಹೊಸ ಮಾಸ್ಟರ್ ಸ್ಟ್ರೋಕ್? ಅಂದಹಾಗೆ ಸದ್ಯಕ್ಕೆ ಗೃಹಲಕ್ಷ್ಮಿ ಫಲಾನುಭವಿಗಳ ಪಟ್ಟಿಯನ್ನ ಪರಿಷ್ಕರಣೆ ಮಾಡಲಾಗ್ತಿದೆ. ಆದರೆ ಇದು ಬರೀ ಗೃಹಲಕ್ಷ್ಮಿಗೆ ಮಾತ್ರ ಸೀಮಿತವಾಗಿಲ್ಲ. ಗೃಹ ಜ್ಯೋತಿಗೂ ಕೊಕ್ಕೆ ಬೀಳೋ ಆತಂಕವೂ ಇದೆ. 200 ಯೂನಿಟ್ ಉಚಿತ ವಿದ್ಯುತ್ ನೀಡುತ್ತಿರೋ ಗೃಹ ಜ್ಯೋತಿ ಯೋಜನೆಯಿಂದಾಗಿ ಸರ್ಕಾರಕ್ಕೆ ಕೋಟ್ಯಾಂತರ ರೂಪಾಯಿ ನಷ್ಟವಾಗುತ್ತಿದೆ. ಕೆಲವರು ಕಮರ್ಷಿಯಲ್ ಬಿಲ್ಡಿಂಗ್ಗಳಿಗೂ ಗೃಹ ಜ್ಯೋತಿ ಭಾಗ್ಯ ಪಡೆದುಕೊಳ್ತಿದ್ದಾರೆ. ಹೀಗಾಗಿ ಈ ಗೃಹ ಜ್ಯೋತಿ ದುರ್ಬಳಕೆ ತಡೆಯುವುದಕ್ಕಾಗಿ ಮೆಗಾ ಪ್ಲಾನ್ ರೂಪಿಸಲಾಗ್ತಿದೆ. ಬಾಡಿಗೆದಾರರಿಗೆ ಫ್ರೀ ಕರೆಂಟ್ ಕಟ್. ಹೊರ ರಾಜ್ಯದವರಿಗೆ ಸಿಗುವುದಿಲ್ವಾ ಗೃಹ ಜ್ಯೋತಿ? ಇನ್ನು ಗೃಹ ಜ್ಯೋತಿ ಯೋಜನೆ ಬಾಡಿಗೆದಾರರಿಗೆ ಮತ್ತು ಹೊರ ರಾಜ್ಯದವರಿಗೆ ಕಟ್ ಆಗೋ ಸಾಧ್ಯತೆ ಇದೆ. ನಮ್ಮ ರಾಜ್ಯದ ಜನರಿಗೆ, ನಮ್ಮ ತೆರಿಗೆದಾರರಿಗೆ ಮಾತ್ರ ಈ ಸೌಲಭ್ಯ ಸಿಗಬೇಕು. ಬೇರೆ ರಾಜ್ಯದಿಂದ ಬಂದು ಇಲ್ಲಿ ಬಾಡಿಗೆಗೆ ಇರುವವರಿಗೆ ಉಚಿತ ವಿದ್ಯುತ್ ಯಾಕೆ ಕೊಡಬೇಕು ಅನ್ನೋ ಪ್ರಶ್ನೆ ಈಗ ಚರ್ಚೆ ಆಗ್ತಿದೆ. ಹೀಗಾಗಿ ಮುಂದಿನ ದಿನಗಳಲ್ಲಿ ಗೃಹ ಜ್ಯೋತಿಗೂ ಕೊಕ್ಕೆ ಬಿದ್ದರೂ ಅಚ್ಚರಿಯಿಲ್ಲ. ಸೋರಿಕೆ ತಡೆಯಲು ಸರ್ಕಾರದ ಮೆಗಾ ಪ್ಲಾನ್. ತಂತ್ರಜ್ಞಾನದ ಮೊರೆ ಹೋದ ಸರ್ಕಾರ.
ಇನ್ನು ಸಾವಿರಾರು ಕೋಟಿ ರೂಪಾಯಿಗಳನ್ನು ಬಡವರ ಕಲ್ಯಾಣಕ್ಕೆ ಮೀಸಲಿಟ್ಟರೂ ಅದು ಸೋರಿಕೆಯಾಗಿ ನಕಲಿಗಳ ಪಾಲಾಗುತ್ತಿರುವುದು ಸರ್ಕಾರಕ್ಕೆ ದೊಡ್ಡ ತಲೆನೋವಾಗಿದೆ. ಹೀಗಾಗಿ ತಂತ್ರಜ್ಞಾನದ ಮೂಲಕ ಈ ಸೋರಿಕೆ ತಡೆದು ನಿಜವಾದ ಬಡವರಿಗೆ ಯೋಜನೆ ತಲುಪಿಸಲು ಸರ್ಕಾರ ಈ ಮೆಗಾ ಪ್ಲಾನ್ ರೂಪಿಸಿದೆ. ಆಧಾರ್, ಡಿಬಿಟಿ, ಬಯೋಮೆಟ್ರಿಕ್, ಫೇಸ್ ಸ್ಕ್ಯಾನಿಂಗ್, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಹೀಗೆ ಆಧುನಿಕ ತಂತ್ರಜ್ಞಾನದ ಎಲ್ಲ ಅಸ್ತ್ರಗಳನ್ನು ಬಳಸಿ ನಕಲಿ ಫಲಾನುಭವಿಗಳನ್ನು ಮಟ್ಟ ಹಾಕಲು ಸರ್ವಸನ್ನದ್ಧವಾಗಿದೆ ರಾಜ್ಯ ಸರ್ಕಾರ.